ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ಇಂಟ್ರೆಸ್ಟಿಂಗ್ ಅಂಡ್ ಇನ್ಸ್ಪೈರಿಂಗ್ ಸ್ಟೋರಿನ ನಿಮಗೆ ಹೇಳ್ತೀನಿ. ಲಾಸ್ಟ್ ಒಂದು ವಿಡಿಯೋದಲ್ಲಿ ನಾವು ಹೇಳಿದ್ವಿ ಯಾವ ತರ ಬುಕ್ಸ್ ನ ಓದಬೇಕು, ಅದು ಹೇಗೆ ಇಂಪ್ಯಾಕ್ಟ್ ಆಗುತ್ತೆ ನಿಮ್ಮ ಮಗುವಿನ ಮೇಲೆ ಅಂತ. ಸೊ ಅದೇ ಒಂದು ಪ್ರಯತ್ನದಲ್ಲಿ ಒಂದು ಹೊಸ ಸ್ಟೋರಿನ ನಿಮ್ ಮುಂದೆ ಹೇಳ್ತೀನಿ. ಗರ್ಭಿಣಿ ಸ್ತ್ರೀಯರಿಗೆ ಇದು ಇನ್ಸ್ಪೈರ್ ಆಗಬಹುದು. ಸೊ ನೀವು ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ನಿಮ್ಗೊಂದು ಟಾಸ್ಕ್ ಏನಪ್ಪಾ ಅಂದ್ರೆ, ನಾನು ಇವಾಗ ಸ್ಟೋರಿ ಹೇಳ್ತೀನಿ, ಇದು ಯಾರ್ದು, ಅವ್ರ ಹೆಸರೇನು ಅನ್ನೋದನ್ನ ನೀವು ಗೆಸ್ ಮಾಡ್ಬೇಕು. ಓಕೆ, ಇವರು ಸದ್ಗುರುಗಳು ಅಥವಾ ಗುರು ಅಂತ ಕರಿತೀನಿ, ಬಳಸ್ತೀನಿ ನಾನು ಪದವನ್ನ, ಗುರು ಅಥವಾ ಸದ್ಗುರು ಅಂತ. ಇದು ಯಾವುದೋ ಹಳೆ ಪೌರಾಣಿಕ ಕಥೆ ಅಲ್ಲ, ಎಷ್ಟೋ ದಶಕಗಳ ಹಿಂದಿನ ಕಥೆನೂ ಅಲ್ಲ. ಇವರು, ಈ ಸದ್ಗುರುಗಳು ಮಹಾರಾಷ್ಟ್ರದವರು. ಇವ್ರು ಯಾರು ಅಂತ ನೀವು ಆಮೇಲೆ ನಂಗೆ ಹೇಳಿ ಕಮೆಂಟ್ ಬಾಕ್ಸ್ ನಲ್ಲಿ. ಇವರು ಒಂದು ಸಾರಿ ತಪಸ್ಸಿಗೆ ಕೂರ್ತಾರ. ಅದು ಯಾವ ತರ ಅಂತಂದ್ರ, ನದಿಯೊಳಗ ಇವರು ವಿಷ್ಣುವಿನ ನಾಮಸ್ಮರಣೆಯನ್ನ ಮಾಡ್ತಾರ. ಶ್ರೀರಾಮ್ ಅನ್ನುವಂತಹ ನಾಮಸ್ಮರಣೆಯನ್ನ 13 ಕೋಟಿ ಸಾರಿ ನಾನು ಜಪಿಸ್ತೀನಿ ಅನ್ನೋ ಒಂದು ಸಂಕಲ್ಪವನ್ನ ಮಾಡಿಕೊಂಡು ಇವರು ಶ್ರೀರಾಮ್ ಅನ್ನೋ ಪದವನ್ನ ಇವರು ಸ್ಮರಣೆ ಮಾಡ್ತಿರ್ತಾರ. ಇವರು ಸ್ಮರಣೆ ಮಾಡ್ತಾ 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 3 ಕೋಟಿ ನಾಮಸ್ಮರಣೆಯನ್ನ ಮಾಡ್ತಾರ. ಅದು ನದಿ ನೀರೊಳಗಡೆ ಮುಂಜಾನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಮಧ್ಯಾಹ್ನದವರೆಗೂ ನೀರೊಳಗಡೆನೆ ನಿಂತು ಇವರು ನಾಮಜಪವನ್ನ ಮಾಡ್ತಾರ. ಸೊ ಇಷ್ಟೊಂದು ಕಠೋರ ತಪಸ್ಸನ್ನ ನೋಡಿ ವಿಷ್ಣು 3 ಕೋಟಿ ನಾಮಜಪಕ್ಕೆನೆ ಬರ್ತಾನ. ಬಂದು, ಇಷ್ಟೊಂದು ಕಠೋರ ತಪಸ್ಸನ್ನ ಮಾಡ್ತಿದ್ದಿ, ಸಾಕು, ನಿನ್ ಭಕ್ತಿನ ನಾನು ಮೆಚ್ಚಿದೀನಿ, ನಿಂಗೆ ಏನ್ ವರ ಬೇಕು ಕೇಳು ಅಂತ ಹೇಳ್ತಾನ ವಿಷ್ಣು. ಆಗ ಆ ಸದ್ಗುರುಗಳು ಹೇಳ್ತಾರ, ಇವಾಗ ನಿನ್ನ ಅವಶ್ಯಕತೆ ನನಗಿಲ್ಲ, ನನ್ನ ಸಂಕಲ್ಪ ಬೇರೆ ಐತಿ, ಸೊ ಇವಾಗ ನೀನು ಹೋಗು ಅಂತ ಕಳಿಸ್ತಾನ. ಸರಿ ಅಂತ ಹೋಗ್ತಾರ. ಮತ್ತೆ ನಾಮ ಜಪವನ್ನ ಶುರು ಮಾಡ್ತಾರ. ನೀರೊಳಗೆ ನಿಂತು ಅವರು ಜಪವನ್ನ ತಪಸ್ಸನ್ನ ಮಾಡ್ತಿರೋದ್ರಿಂದ ಅವ್ರ ಅರ್ಧ ಭಾಗ ಬಿಳಿಯಾಗಿ ಹೋಗಿರುತ್ತ. ಸ್ಕಿನ್ ಎಲ್ಲ ಗೊತ್ತಲ್ಲ ನಿಮ್ಗೆ, ನೀರೊಳಗೆ ನಾವು ಒಂದ್ ಸ್ವಲ್ಪ ಹೊತ್ತು ಆಟ ಆಡಿದ್ರೇನೆ ಕೆಲಸ ಮಾಡಿದ್ರೆ ಹೆಂಗಾಗತ್ತ. ಅವರು ದಿನವಿಡೀ ಆ ನಾಮಸ್ಮರಣೆಯಲ್ಲಿ ಇರೋದ್ರಿಂದ ಅವರಿಗೆ ಅರ್ಧ ದೇಹ ಬಿಳಿ ಆಗಿರುತ್ತ. ಒಳಗಡೆ ಇರುವಂತಹ ಎಲ್ಲ ಜಲಚರ ಪ್ರಾಣಿಗಳು ಅಲ್ಲಲ್ಲಿ ಗಾಯ ಮಾಡಿರ್ತಾವು. ಅದೇ ನೋವಿನೊಳಗಡೆನೆ ಅವರು ತಪಸ್ಸನ್ನ ಬಿಡದೆ ಅವರ ಸಂಕಲ್ಪವನ್ನ ಅವರು ಕಂಪ್ಲೀಟ್ ಮಾಡ್ತಾರ. ಹಾಗೇನೆ 7 ಕೋಟಿ ನಾಮ ಜಪವಾಗ್ತಾವು. ಮತ್ತೆ ವಿಷ್ಣು ಬರ್ತಾನ, ಮತ್ತೆ ಕೇಳ್ತಾನ, ಏನ್ ಬೇಕು ಕೇಳು, ಸಾಕು, ನಿಲ್ಸು ಈ ತಪಸ್ಸನ್ನ ಅಂತಂದ್ರ ಆ ಗುರುಗಳು ಹೇಳ್ತಾರ, ಇನ್ನ ಮುಗ್ದಿಲ್ಲ ನಂದು, ನಾನು 13 ಕೋಟಿ ನಾಮಸ್ಮರಣೆಯನ್ನ ಮಾಡ್ತೀನಿ, ನಿನ್ನ ಜಪವನ್ನ ಮಾಡ್ತೀನಿ ಅಂದಾದ್ಮೇಲೆ ನಿನ್ಗಿವಾಗ ಕೆಲಸ ಇಲ್ಲ, ನಾನ್ ಕರಿತೀನಿ, 13 ಕೋಟಿ ನಾಮ ಜಪವಾಗ್ಲಿ, ಆಮೇಲೆ ನೀ ಬಾ ಪ್ರತ್ಯಕ್ಷನಾಗ, ಅವಾಗ ನಾ ಕೇಳ್ತೀನಿ ಅಂತ ಮತ್ತೆ ಕಳಿಸ್ತಾನ. ನಿಮ್ಮಂತರ ಆದ್ರೆ ಏನ್ ಮಾಡ್ತಿದ್ವಿ, 3 ಕೋಟಿಗೆನೆ ದೇವ್ರು ಬಂದ್ಬಿಟ್ರ ಅವಾಗ್ಲೇ ಒಂದಿಷ್ಟುದ್ದ ನಾವು ಲಿಸ್ಟ್ನ ಹೇಳ್ಬಿಡ್ತಿದ್ವಿ, ಇದು ಬೇಕು ಅದು ಬೇಕು ಅಂತ ಹೇಳಿ. ಆ ಗುರುಗಳು, ನನ್ನ ಸಂಕಲ್ಪ ಇರೋದು 13 ಕೋಟಿ ನಾಮಸ್ಮರಣೆ, ಅದಕ್ಕೆ ಅವಾಗ್ನೇ ನೀ ಬಾ ಅಂತ ಕಳಿಸ್ತಾನ. 13 ಕೋಟಿ ನಾಮ ಜಪವನ್ನ ಅಷ್ಟು ಕಠೋರ ತಪಸ್ಸಿನಿಂದ ಅವರು ಜಯಶಾಲಿ ಆಗ್ತಾರ. 13 ಕೋಟಿ ನಾಮಸ್ಮರಣೆ ಆದ್ಮೇಲೆ ವಿಷ್ಣು ಮತ್ತೆ ಪ್ರತ್ಯಕ್ಷನಾಗ್ತಾನ. ಅವಾಗ ಕೇಳ್ತಾನ, ಏನ್ ಬೇಕು ನಂಗೆ, ಇಷ್ಟೊಂದು ಕಠೋರ ತಪಸ್ಸನ್ನ ನೀನ್ ಮಾಡಿದಿ, ನಿನಗೇನ್ ಬೇಕು ಅಂತ ವಿಷ್ಣು ಕೇಳಿದಾಗ ಆ ಸದ್ಗುರುಗಳು ಹೇಳ್ತಾರ, ನೋಡು, ಸತ್ಯಯುಗದೊಳಗ ಮಾನವನಿಗೆ ದೈವತ್ವ ಇತ್ತು. ಹಾಗಾಗಿ ದೇವರ ನಡುವೆ ಹಾಗೂ ದೈವತ್ವ ಹೊಂದಿದ ಮಾನವನ ನಡುವೆ ಯುದ್ಧ ಆಗ್ತಿತ್ತು. ಧರ್ಮ ಅನ್ನೋದು 4 ಕಾಲಿನ ಮೇಲಿತ್ತು. ನೆಕ್ಸ್ಟ್ ಬಂದು ತ್ರೇತಾಯುಗದಲ್ಲಿ ಧರ್ಮ ಅನ್ನೋದು 3 ಕಾಲ ಆಯ್ತು, ಅಧರ್ಮ 1 ಕಾಲ್ ಮೇಲಿತ್ತು. ಅಲ್ಲಿ ರಾಕ್ಷಸರಿಗೂ ಮಾನವರಿಗೂ ಯುದ್ಧಗಳಾದವು. ದ್ವಾಪರ ಯುಗದಲ್ಲಿ ಧರ್ಮ ಅನ್ನೋದು 2 ಕಾಲಿನ ಮೇಲಿತ್ತು, ಅಧರ್ಮ ಅನ್ನೋದು 2 ಕಾಲ್ ಮೇಲೆ ನಿಂತಿತ್ತು. ಹಾಗಾಗಿ ನೀನು ಬಂದು, ಕೃಷ್ಣನ ಅವತಾರದೊಳಗೆ ನೀನು ಬಂದು ಧರ್ಮವನ್ನ ಕಾಪಾಡದಿ. ಆದ್ರೆ ಈಗ ಇವತ್ತಿನ ಕಲಿಯುಗದೊಳಗ ಮಾನವರು ತಮ್ಮ ಮನಸ್ಸಿನ ಒಳಗಡೆನೆ ಯುದ್ಧ ಮಾಡ್ತಿದಾರ, ಬೇರೆಯವ್ರ ಜೊತೆಗಲ್ಲ, ಅವ್ರ ಮನಸ್ಸಿನ ಒಳಗಡೆನೆ ದುಃಖವನ್ನ ತುಂಬಿಕೊಂಡಿದಾರ. ಸೊ ಇದರಿಂದ ಈ ಧರ್ಮ ಅನ್ನೋದು ಈ ಕಲಿಯುಗದೊಳಗ 3 ಕಾಲಿನ ಮೇಲೆ ಅಧರ್ಮ ನಿಂತೈತಿ, ಧರ್ಮ ಅನ್ನೋದು ಬರೀ 1 ಕಾಲ ಮೇಲೆ ಐತಿ. ಹಂಗಾಗಿ ಈ ಮಾನವರನ್ನ ಈ ದುಃಖದಿಂದ, ಈ ಮನಸ್ಸಿನ ದುಃಖದಿಂದ ಮುಕ್ತಗೊಳಿಸ್ಬೇಕು. ಅದಕ್ಕ ನಿನ್ನ ನಾಮಸ್ಮರಣೆಯನ್ನ, ಶ್ರೀರಾಮ್ ಅಂತ ಯಾರು ಹೇಳ್ತಾರೋ, ನಿನ್ನ ನಾಮಸ್ಮರಣೆಯನ್ನ ಯಾರು ಮಾಡ್ತಾರೋ ಅವರಿಗೆ ನಿನ್ನ ಆಶೀರ್ವಾದವಿರ್ಲಿ, ಅವರನ್ನ ಈ ದುಃಖದಿಂದ ಮುಕ್ತಗೊಳಿಸು ಅಂತ ಅವರು ಕೇಳ್ಕೊತಾರ.
ಈ ಸ್ಟೋರಿನ ನಾನು ಯಾಕೆ ಹೇಳ್ತಿದ್ದೀನಪ್ಪ ಅಂದ್ರೆ, ಸದ್ಗುರುಗಳು ಅವರು ತಮಗೋಸ್ಕರ ಅಲ್ಲ, ಈ ಜಗತ್ತಿನ ಏಳಿಗೆಗೋಸ್ಕರ ಅವರು ಅಷ್ಟೊಂದು ಕಠಿಣವಾದಂತಹ ತಪಸ್ಸನ್ನ ಮಾಡಿ ಈ ಒಂದು ವರವನ್ನ ಕೇಳ್ಕೊಂಡ್ರು. ನಾನಿದನ್ನ ಇವಾಗ ಗರ್ಭ ಸಂಸ್ಕಾರಕ್ಕೆ ನಾನು ಇದನ್ನ ಹೋಲಿಸ್ತೀನಿ. ಗರ್ಭಿಣಿ ಸ್ತ್ರೀಯರಿಗೆ ಏನ್ ಹೇಳ್ತೀನಪ್ಪ ಅಂತಂದ್ರೆ, ನಮಗೋಸ್ಕರ ನಾವು ಏನೋ ಒಂದು ಕನಸನ್ನ ಕಟ್ಕೋತೀವಿ, ಬಟ್ ಅದ್ರ ತಕ್ಕಂಗ ನಾವು ವರ್ಕೌಟ್ ಮಾಡಲ್ಲ, ಪ್ರಯತ್ನ ಇರಲ್ಲ. ಜಗತ್ತಿನ ಏಳಿಗೆಗೋಸ್ಕರ ಬೇಡ, ನಿಮ್ಮ ಮಗು, ನಿಮ್ಮ ಕನಸು, ನಿಮಗೋಸ್ಕರ ಒಂದು ಸಂಕಲ್ಪವನ್ನ ಮಾಡ್ಕೊಳ್ಳಿ. ಒಂದು ಶ್ರೇಷ್ಠ ಮಗು, ಒಂದು ಹೆಲ್ದಿ ಮಗು, ಅದು ಇವತ್ತಿನ ಕಾಲದಲ್ಲಿ ಈ ಫಾಸ್ಟ್ ಆಗಿ ನಡೆಯುವಂತಹ AI ಜನರೇಷನ್ ಅಲ್ಲಿ ಈಗಿನ ಹೆಣ್ಮಕ್ಳಲ್ಲಿ ಈ PCOD, PCOS ಮುಂತಾದ ಪ್ರಾಬ್ಲಮ್ಸ್ ಇಂದ ಸಫರ್ ಆಗ್ತಿದ್ದಾರೆ. ಈ ಟೈಮಲ್ಲಿ ಸ್ಟ್ರೆಸ್ ಲೈಫಲ್ಲಿ ಗರ್ಭ ಸಂಸ್ಕಾರ ಅನ್ನೋದು ತುಂಬಾ ಮುಖ್ಯ. ಅದಕ್ಕೆ ನೀವು ಗರ್ಭ ಸಂಸ್ಕಾರವನ್ನ ಅದ್ರ ಬಗ್ಗೆ ಅರಿತುಕೊಳ್ಳಿ. ನಾನು ಗರ್ಭ ಸಂಸ್ಕಾರ ಕ್ಲಾಸ್ ನಮ್ದು ಜಾಯಿನ್ ಮಾಡಬೇಕು ಅಂತ ನಾನು ಇದನ್ನ ಹೇಳ್ತಾ ಇಲ್ಲ. ಈಗಿನ ಕಾಲದ ಹೆಣ್ಮಕ್ಳಿಗೆ ಗರ್ಭ ಸಂಸ್ಕಾರ ಅನ್ನೋದು ತುಂಬಾ ಮುಖ್ಯ. ಸೊ ಹಾಗಾಗಿ ಅದ್ರ ಬಗ್ಗೆ ತಿಳ್ಕೊಳ್ಳಿ, ಗರ್ಭ ಸಂಸ್ಕಾರವನ್ನ ಜಾಯಿನ್ ಮಾಡಿ, ಸಂಕಲ್ಪವನ್ನ ಮಾಡ್ಕೊಳ್ಳಿ. ಮಗು ಹುಟ್ಟಾದ್ಮೇಲೆ ನೀವ್ ಏನ್ ಮಾಡ್ಬೇಕು ಅಂತ ಅನ್ಕೊಳ್ಳೋದಕ್ಕಿಂತ ನಿಮ್ಮ ಕೈಯಲ್ಲಿ 9 ತಿಂಗಳಿರುತ್ತೆ ನಿಮ್ಮ ಮಕ್ಕಳ ಭವಿಷ್ಯವನ್ನ 90 ವರ್ಷಗಳ ಕಾಲ ಸದೃಢವಾಗಿ, ಶ್ರೇಷ್ಠವಾಗಿ, ಸಂಸ್ಕಾರಯುತವಾಗಿ ನಿಮ್ಮ ಮಗು ಇರೋದಕ್ಕೆ ಈ 9 ತಿಂಗಳು ತುಂಬಾ ಸಹಾಯ ಮಾಡುತ್ತೆ. ಹಾಗಾಗಿ ನೀವು ಇವತ್ತೇ ಸಂಕಲ್ಪ ಮಾಡ್ಕೊಳ್ಳಿ. ಗರ್ಭಿಣಿ ಸ್ತ್ರೀಯರು ಯಾವುದೋ ಜಗತ್ತಿಗೋಸ್ಕರ ಅಲ್ಲ, ನಿಮ್ಮ ಮಗುವಿಗೋಸ್ಕರ, ನಿಮಗೋಸ್ಕರ. ನಾಳೆ ನಿಮಗೆ ಗೊತ್ತಿಲ್ದಿರೋ ಹಾಗೆ ಈ ಜಗತ್ತಿನ ಒಳಿತಿಗೆ ಕಾರಣವಾಗುತ್ತೆ ನಿಮ್ಮ ಮಗು. ಸೊ ಈ ಕತೆ ಮೂಲಕ ನಿಮ್ಗೆ ಇನ್ಸ್ಪೈರ್ ಆಗಿರುತ್ತೆ ಈ ಕತೆ ಅಂತ ಅನ್ಕೋತೀನಿ. ಈ ಕತೆ ಮೂಲಕ ನಾನು ಏನ್ ಹೇಳೋದಿಕ್ ಬಂದೆ ಅಂದ್ರೆ, ಸಂಕಲ್ಪ ಯಾವುದು ಅಸಾಧ್ಯ ಅಲ್ಲ. ಮಾಡ್ಕೊಳ್ಳಿ, ಸಂಕಲ್ಪ ಮಾಡ್ಕೊಳ್ಳಿ, ಒಂದು ಶ್ರೇಷ್ಠ ಮಗುವನ್ನ ಪಡೀರಿ. ಆ ಮಗು ಈ ಜಗತ್ತಿನ ಒಳಿತಿಗೆ ಕಾರಣವಾಗ್ಲಿ. ಈ ನಾ ಏನ್ ಸ್ಟೋರಿ ಹೇಳಿದೆ, ಇದು ಯಾರು ಅಂತ ಗೆಸ್ ಮಾಡಿ ನಂಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಅಂತ ನಾನು ಹೇಳ್ತೀನಿ. ಮತ್ತೊಂದು ಈ ತರ ಇನ್ಸ್ಪೈರಿಂಗ್ ವಿಡಿಯೋಸ್, ಕತೆಗಳ ಜೊತೆಗೆ ನಾನು ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್.